ನಾನು ಜಯಲಕ್ಷ್ಮಿ. ಮೇನ್ ಆಗಿ ನಾನಿವತ್ತು ಮಾತಾಡ್ತಾ ಇರೋದು ಓವರ್ ವೇಟ್ ಬಗ್ಗೆ ಮತ್ತೆ ಒಬೆಸಿಟಿ ಬಗ್ಗೆ. ಈ 10 ಪಾಯಿಂಟ್ಸ್ನ ನೀವು ಕರೆಕ್ಟಾಗಿ ತಿಳ್ಕೊಳ್ತು ಅಂತ ಅಂದರೆ ಏನಕ್ಕೋಸ್ಕರ ಆ್ಯಕ್ಚುಲಿ ನೀವು ವೆಯ್ಟ್ ಲಾಸ್ ಮಾಡ್ಕೋಬೇಕಂತ ನಿಮಗೆ ಅರ್ಥ ಆಗುತ್ತೆ. ನನಗೆ ತುಂಬ ಜನ ಆ್ಯಕ್ಚುಲಿ ಈ 14 ಇಯರ್ಸಲ್ಲಿ ನಾನು ಕೇಳಿದ್ದೀನಿ ಏನಕ್ಕೋಸ್ಕರ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಅಂದರೆ, ಒಂದು ಯಾವುದಾದ್ರೂ 3 ಮಂತ್ಸ್ಗೆ 6 ಮಂತ್ಸ್ಗೆ ಮದುವೆ ಇರುತ್ತೆ, ಅದಕ್ಕೋಸ್ಕರ ಸಣ್ಣ ಆಗಬೇಕು ಅಂತ ಹೇಳ್ತಾರೆ. ಇಲ್ಲ ಅಂತ ಅಂದರೆ ಏನಾದ್ರು ಹೆಲ್ತ್ ಇಶ್ಯೂಸ್ ಆಗಿರುತ್ತೆ, ಡಾಕ್ಟರೇ ನಾವು ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ, ಅದಕ್ಕೋಸ್ಕರ ನಾನು ಸ್ಟಾರ್ಟ್ ಮಾಡಬೇಕು ಅಂತಾರೆ. ಇನ್ನೂ ಒಂದಂತೂ ನನ್ನ ಡ್ರೆಸ್ಸಸ್ ಯಾವುದು ಚೆನ್ನಾಗಿ ಕಾಣಿಸ್ತಾ ಇಲ್ಲ, ನನ್ನ ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಆಗ್ತಾ ಇದೆ, ಅದಕ್ಕೋಸ್ಕರ ಆ್ಯಕ್ಚುಲಿ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಇದೆಲ್ಲ ಒಂದು ಕಡೆ ಹೌದು, ನೀವು ಇದಕ್ಕೋಸ್ಕರ ಆ್ಯಕ್ಚುಲಿ ವೆಯ್ಟ್ ಲಾಸ್ ಮಾಡ್ಕೋಬೇಕು. ಆದರೆ ಇದಕ್ಕೂ ಮೀರಿದ್ದು ನೀವು ತಿಳ್ಕೊಳ್ಳೇಬೇಕಾಗಿರೋದು ಏನಕ್ಕೋಸ್ಕರ ರಿಯಲ್ ಆಗಿ ನೀವು ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ. ಫಸ್ಟ್ ಬಂದು ನಿಮ್ಮ ಎನರ್ಜಿ ಲೆವೆಲ್ ತುಂಬ ಚೆನ್ನಾಗಿರುತ್ತೆ ಯಾವಾಗ ನೀವು ಫಿಟ್ ಆಗಿರ್ತೀರಾ. ನೀವು ನಿಮ್ಮ ಆಕ್ಟಿವಿಟೀಸ್ನ ಮಾಡಬೇಕಾದ್ರೆ ಬೆಳಗ್ಗೆಯಿಂದ ರಾತ್ರಿವರೆಗೂ ತುಂಬ ಎನರ್ಜಿ ಇರುತ್ತೆ. ಸೊ ಓವರ್ ವೇಟ್ ಇತ್ತು ಅಂತ ಅಂದರೆ ನಿಮ್ಮ ಎನರ್ಜಿ ಡೌನ್ ಆಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ಲು, ಮನೆ ಕೆಲಸ ಮಾಡೋದಕ್ಕೆ ಸ್ವಲ್ಪ ಸ್ವಲ್ಪಕ್ಕೂ ಸುಸ್ತಾಗೋದು, ಅಥವಾ ಮೆಟ್ಲು ಹತ್ಬೇಕಾದ್ರೆ ಆಗಲ್ಲ, ಅಥವಾ ಇನ್ನೊಬ್ರದ್ದು ಹೆಲ್ಪ್ ತಗೊಳ್ಳೋ ಅಂಥದ್ದು, ಕೆಳಗಡೆ ಕುತ್ಕೊಳ್ಳೋಕ್ಕಾಗಲ್ಲ, ಮೇಲೆ ಎದೊಳಕ್ಕಾಗಲ್ಲ, ಓಡೋಕ್ಕಾಗಲ್ಲ. ಸೊ ಈ ಥರದ್ದೆಲ್ಲ ಇರುತ್ತೆ. ಫಸ್ಟು ನಿಮ್ಮ ಎನರ್ಜಿ ಡೌನ್ ಮಾಡ್ತಾ ಇರುತ್ತೆ, ಅದಕ್ಕೋಸ್ಕರ ಆ್ಯಕ್ಚುಲಿ ನೀವು ವೆಯ್ಟ್ ಲಾಸ್ ಮಾಡ್ಕೊಬೇಕಾಗಿರೋದು. ಇದು ನಿಮ್ಮ ಬೆಳಗ್ಗೆಯಿಂದ ರಾತ್ರಿವರೆಗೂ ತುಂಬಾ ಡಿಫ್ರೆನ್ಸ್ ಗೊತ್ತಾಗ್ತಾ ಇರುತ್ತೆ. ಸೆಕೆಂಡ್ ಒನ್ ಬಂದು ನಿಮ್ಮ ಮೆಂಟಲ್ ಹೆಲ್ತ್. ಅಂದರೆ ಮೇಯ್ನಾಗಿ ತುಂಬ ಸ್ಟ್ರೆಸ್ ಲೆವೆಲ್ ತಗೊಳ್ಳೋದು, ಅಥವಾ ಕೆಲವೊಂದು ಟೈಮಲ್ಲಿ ತುಂಬ ಎಕ್ಸೈಟೆಡ್ ಆಗೋದು, ಇದೆಲ್ಲ ಆಗ್ತಾ ಇರುತ್ತೆ. ಅಂದರೆ ನಿಮ್ಮ ಮೆಂಟಲ್ ಹೆಲ್ತ್ನ ನಿಮಗೆ ಬ್ಯಾಲೆನ್ಸ್ ಮಾಡೋದಕ್ಕೂ ನಿಮಗೆ ಸಖತ್ ಹೆಲ್ಪ್ ಆಗ್ತಾ ಇರುತ್ತೆ. ನೀವು ಓವರ್ ವೆಯ್ಟು ಇಲ್ಲ ಅಂತ ಅಂದರೆ, ಸೊ ಓವರ್ ವೆಯ್ಟಿಂದ ಫಿಟ್ ಆಗೋದು ನಿಮಗೆ ತುಂಬ ಹೆಲ್ಪ್ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಆ್ಯಕ್ಚುಲಿ ನೀವು ವೆಯ್ಟ್ ಲಾಸ್ ಮಾಡಿಕೊಳ್ಳೇಬೇಕಾಗಿರೋದು. ಇನ್ನು ಒಂದು ಥರ್ಡ್ ಬಂದು ನಿಮಗೆ ಸ್ಲೀಪ್. ಒಬ್ಬೊಬ್ಬರಿಗೆ ತುಂಬ ಓವರ್ ವೆಯ್ಟ್ ಇತ್ತು ಅಂತ ಅಂದರೆ ಅವ್ರಿಗೆ ಮಲ್ಗೋದಕ್ಕೆ ಮತ್ತು ಎದೊಳೋದಕ್ಕೆ ಇದೆಲ್ಲ ತುಂಬಾ ಕಷ್ಟ ಆಗ್ತಾ ಇರುತ್ತೆ. ಎಷ್ಟೊಂದು ಜನಕ್ಕೆ ಸ್ಲೀಪ್ ಅಪ್ನಿಯಾ ಇವಾಗಂತೂ ತುಂಬ ಜನನ ನಾನು ನೋಡಿದ್ದೀನಿ. ಮಲ್ಕೋಬೇಕಾದ್ರೆ ಸಡನ್ ಆಗಿ ಸ್ವಲ್ಪ ಉಸಿರು ಇಟ್ಕೊಳಂಗೆ ಆಗೋದು, ಅವ್ರಿಗೆ ಸಡನ್ ಎಚ್ಚರ ಆಗೋದು, ಈ ಥರದ್ದೆಲ್ಲ ಆಗ್ತಾ ಇರುತ್ತೆ. ಸೊ ಅವ್ರು ಉಸಿರಾಡೋದ್ರಲ್ಲಿ ತುಂಬಾ ಪ್ರಾಬ್ಲಮ್ಸ್ ಆಗ್ತಾ ಇರುತ್ತೆ. ಅಂದರೆ ಯಾವಾಗ ವಿಸರಲ್ ಫ್ಯಾಟ್ ಜಾಸ್ತಿ ಆಗ್ತಾ ಇರುತ್ತೆ, ಆಟೋಮೆಟಿಕ್ ಆಗಿ ಕೆಲವೊಂದು ಹೆಲ್ತ್ ಇಶ್ಯೂಸ್ ಎಲ್ಲ ಕಾಣಿಸ್ತಾ ಇರುತ್ತೆ. ಈವನ್ ಮಲ್ಕೊಳ್ಬೇಕಾದ್ರೆ ಎದೊಳ್ಬೇಕಾದ್ರೆ ಅದೆಲ್ಲ ತುಂಬಾ ಹೆಲ್ತ್ ಇಶ್ಯೂಸ್ ಅವ್ರು ಫೇಸ್ ಮಾಡ್ತಾ ಇರ್ತಾರೆ. ಫೋರ್ತ್ ಒನ್ ಬಂದು ಯಾರ್ಯಾರು ತುಂಬ ಓವರ್ ವೆಯ್ಟ್ ಇರ್ತಾರೆ ಅವ್ರಿಗೆ ಆ್ಯಕ್ಚುಲಿ ನೀ ಇಶ್ಯೂಸ್ ತುಂಬ ಕಾಮನ್ ಆಗಿ ಬರ್ತಾ ಇದೆ ಇವಾಗಂತೂ. ಇತ್ತೀಚಿನ ದಿನಗಳಲ್ಲಿ ಬರ್ತಾ ಇರೋ ಕ್ಲೈಂಟ್ಸಲ್ಲಿ ನಾನು ತುಂಬ ಜನನ ನೋಡಿದ್ದೀನಿ. ಚಿಕ್ಕ ಏಜ್ಗೆಲ್ಲರೂ ಜಾಯಿಂಟ್ಸ್ ಪ್ರಾಬ್ಲಮ್ಸ್ ಬರ್ತಾ ಇರುವಂಥದ್ದು. ಅಂದರೆ ನಮ್ಮ ತೂಕ ಯಾವಾಗ ನೀ ಮೇಲೆ ಬರ್ತಾ ಇರುತ್ತೆ ಮತ್ತು ಜಾಯಿಂಟ್ಸ್ ಪ್ರಾಬ್ಲಮ್ಸು ಸ್ಟಾರ್ಟ್ ಆಗ್ತಾ ಇರುತ್ತೆ. ಇದೆಲ್ಲನೂ ನೀವು ಅವಾಯ್ಡ್ ಮಾಡಬೇಕಂದ್ರೆ ನೀವು ತೂಕ ಕಡಿಮೆ ಮಾಡಿಕೊಳ್ಳೇಬೇಕು. ಈವನ್ ಸ್ವಲ್ಪ ವಯಸ್ಸಾಗ್ತಾ ಆಗ್ತಾ ಓವರ್ ವೆಯ್ಟ್ ಇತ್ತು ಅಂತ ಅಂದರೆ ಆಗ್ಲೂ ಜಾಯಿಂಟ್ಸ್ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಇರುತ್ತೆ. ಇನ್ನು ಡಾಕ್ಟರ್ ಏನೂ ಹೇಳೋದಿಲ್ಲ, ಚೆಕ್ ಮಾಡ್ತಾರೆ ಸ್ವಲ್ಪ ದಿನ ಆದಮೇಲಿಂದ ನೀ ರೀಪ್ಲೇಸ್ಮೆಂಟ್ ಮಾಡಬೇಕು ಅಂತ ಹೇಳ್ತಾರೆ. ಇವಾಗಂತೂ ತುಂಬ ಜನನ ಕಾಮನ್ ಆಗಿ ನಾನು ನೋಡ್ತಾ ಇದ್ದೀನಿ. ಇದನ್ನು ನೀವು ಮೈಂಡಲ್ಲಿ ಇಟ್ಕೊಬೇಕಾಗಿರೋದು. ಫಿಫ್ತ್ ಬಂದು ಬಿ ಪಿ ಈಗ ಬರ್ತಾ ಇರೋವಂಥದ್ದು ತುಂಬ ಕಾಮನ್ ಆಗ್ತಾ ಇದೆ. ಅಂದರೆ ಇದನ್ನು ನಾವು ಲೈಫ್ ಸ್ಟೈಲ್ ಇಶ್ಯೂಸ್ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ನಾವು ತಿನ್ನೋ ಆಹಾರದಲ್ಲಿ ಕರೆಕ್ಷನ್ ಮಾಡ್ಕೊಳ್ಳಿಲ್ಲ ಅಂತ ಆದರೆ, ನಮ್ಮ ಜೀವನ ಶೈಲಿ ಕರೆಕ್ಷನ್ ಮಾಡ್ಕೊಳ್ಳಿಲ್ಲ ಅಂತ ಅಂದರೆ, ಫ್ಯಾಟ್ ಜಾಸ್ತಿ ಇತ್ತು ಅಂತ ಅಂದರೆ ಇದಂತೂ ತುಂಬ ಕಾಮನ್ ಆಗ್ತಾ ಇದೆ. ಅಂದರೆ ಒಂದು 10 ವರ್ಷ 15 ವರ್ಷದ ಹಿಂದೆ ಸ್ವಲ್ಪ ತುಂಬಾ ಕಡಿಮೆ ಇತ್ತು. ಅಂದರೆ ಒಂದು 50 ಇಯರ್ಸ್ಗೆ 60 ಇಯರ್ಸ್ಗೆ ಆ ಥರ ಜನಗಳನ್ನ ನನ್ನ ಕ್ಲೈಂಟ್ಸ್ನ ನಾನು ನೋಡ್ತಾ ಇದ್ದೆ. ಬಟ್ ಇವಾಗಂತೂ 30+, 35+ಗೆಲ್ಲಾನು ನಾನು ತುಂಬ ಜನನ ನಾನು ನೋಡ್ತಾ ಇದ್ದೀನಿ. ಸೊ ಇದಕ್ಕೋಸ್ಕರ ಆ್ಯಕ್ಚುಲಿ ಓವರ್ ಫ್ಯಾಟ್ ಇರೋದ್ರಿಂದ ಕಡಿಮೆ ಮಾಡ್ಕೊಳ್ಳೇಬೇಕಾಗತ್ತೆ. ಸೊ ನೆಕ್ಸ್ಟ್ ಬಂದು ಡಯಾಬಿಟಿಸ್ ಅಂತ ಹೇಳ್ತೀವಿ. ಮುಂಚೆ ಎಲ್ಲ ತುಂಬ ವಯಸ್ಸಾದವ್ರಿಗೆ ಡಯಾಬಿಟಿಸ್ ಬರ್ತಾ ಇತ್ತು, ಇವಾಗ ಆ ಥರ ಏನೂ ಇಲ್ಲ. ತುಂಬ ಚಿಕ್ಕ ವಯಸ್ಸಲ್ಲೇ ಬರ್ತಾ ಇರೋವಂಥದ್ದು. ಮೇಯ್ನಾಗಿ ಇದಕ್ಕೂ ಅಷ್ಟೇ, ಫ್ಯಾಟ್ ಜಾಸ್ತಿ ಇತ್ತು ಅಂತ ಅಂದರೆ, ಓವರ್ ವೆಯ್ಟ್ ಇತ್ತು ಅಂತ ಅಂದರೆ ಇದು ಬೇಗ ಆ ಚಾನ್ಸಸ್ ಇರುತ್ತೆ ಈ ಪ್ರಾಬ್ಲಮ್ಸ್ನ ಫೇಸ್ ಮಾಡೋದಕ್ಕೆ. ಅದಕ್ಕೋಸ್ಕರ ಆ್ಯಕ್ಚುಲಿ ನಾವು ಫಿಟ್ ಆಗಿರೋದಕ್ಕೆ, ನಮ್ಮ ಫ್ಯಾಟ್ನ ಐಡಿಯಲ್ ಇಟ್ಕೊಳ್ಳೋದಕ್ಕೆ ತುಂಬಾ ಫೋಕಸ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಬಂದು ಹಾರ್ಟ್ ಪ್ರಾಬ್ಲಮ್ ಅಂತ ಹೇಳ್ತೀವಿ. ಯಾವಾಗ ಓವರ್ ಫ್ಯಾಟ್ ಇರುತ್ತೆ, ಓವರ್ ಕೊಲೆಸ್ಟ್ರಾಲ್ ಇರುತ್ತೆ, ಮತ್ತು ಓವರ್ ವೆಯ್ಟ್ ಇರುತ್ತೆ, ಈ ಚಾನ್ಸಸ್ ತುಂಬಾ ಇರುತ್ತೆ ನಮಗೆ ಹಾರ್ಟ್ ಪ್ರಾಬ್ಲಮ್ಸ್ ಆಗುವಂಥದ್ದು. ಇತ್ತೀಚಿನ ದಿನಗಳಲ್ಲಿ ತುಂಬ ನಾವು ಕೇಳ್ತಾನೆ ಇರ್ತೀವಿ, ಯಾರಾದರೂ ಹೋಗ್ಬಿಟ್ರು ಅಂತ ನಮಗೆ ಕಾಲ್ಸ್ ರಿಸೀವ್ ಮಾಡ್ತು ಅಂದ ತಕ್ಷಣ ಏನಾಯಿತು ಅಂತ ಕೇಳ್ತೀವಿ. ಅಂದರೆ ಇದು ತುಂಬ ಕಾಮನ್ ಆಗಿದೆ. ಅಂದರೆ ಹಾರ್ಟ್ ಪ್ರಾಬ್ಲಮ್ಸ್ ಅನ್ನೋವಂಥದ್ದು ಇಷ್ಟೊತ್ತಿಗೂ ಚೆನ್ನಾಗಿದ್ರು ಇಮಿಡಿಯೇಟ್ ಆಗಿ ಆ ಥರ ಆಯಿತು, ಈ ಥರದ್ದೆಲ್ಲ ನಾವು ಕೇಳ್ತೀವಿ. ಇದೂ ಅಷ್ಟೇ. ಇನ್ನೊಂದು ಸೈಲೆಂಟ್ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೀವಿ. ರಾತ್ರಿ ಮಲಗಿದ್ರು ಬೆಳಿಗ್ಗೆ ಎದ್ದ ತಕ್ಷಣನೇ ಹೋಗ್ಬಿಟ್ರು, ಇದೂ ಅಷ್ಟೇ. ಸೊ ಇದೆಲ್ಲ ಬಂದು ನಾವು
ಓವರ್ ವೇಟ್ ಇಂದ, ಓವರ್ ಫ್ಯಾಟ್ ಇಂದ, ಓವರ್ ಕೊಲೆಸ್ಟ್ರಾಲ್ ಇಂದ ಆಗ್ತಾ ಇರುತ್ತೆ. ಸೊ ಇದನ್ನ ನಾವು ಚೇಂಜ್ ಮಾಡ್ಕೊಳ್ಳೇಬೇಕು. ಇದಕ್ಕೋಸ್ಕರ ಆಕ್ಚುಲಿ ನಮ್ಮ ಲೈಫ್ ಸ್ಟೈಲ್ ನ ನಾವು ಚೇಂಜ್ ಮಾಡ್ಕೊಳ್ಳೇಬೇಕಾಗತ್ತೆ. ನೆಕ್ಸ್ಟ್ ಬಂದು ಸ್ಟ್ರೋಕ್ ಅಂತ ಹೇಳ್ತೀವಿ. ಈ ಪ್ರಾಬ್ಲಮ್ ಅಷ್ಟೇ, ಓವರ್ ವೇಟ್ ಓವರ್ ಫ್ಯಾಟ್ ಇಂದ ಇದು ಆಗೋ ಚಾನ್ಸಸ್ ಇರುತ್ತೆ. ಸಾಮಾನ್ಯವಾಗಿ ಬಿ ಪಿ ಜಾಸ್ತಿ ಆಗಿತ್ತು, ಸ್ಟ್ರೋಕ್ ಆಯಿತು, ಸೊ ಇದೆಲ್ಲ ನಾವು ಕೇಳ್ತಾ ಇರ್ತೀವಿ. ಇದೆಲ್ಲ ನಾವು ತಿಳ್ಕೊಳ್ಳೇಬೇಕಾಗಿರೋ ಅಂಥದ್ದು. ಸೊ ಓವರ್ ವೇಟ್ ಓವರ್ ಫ್ಯಾಟ್ ನಾವು ಯಾವಾಗ ಇರುತ್ತೆ, ಸೊ ಈ ಪ್ರಾಬ್ಲಮ್ಸ್ನ ಫೇಸ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಆ್ಯಕ್ಚುಲಿ ನಾವು ವೇಟ್ ಲಾಸ್ ಮಾಡ್ಕೊಳ್ಳೇಬೇಕಾಗತ್ತೆ, ಫ್ಯಾಟ್ ಲಾಸ್ ಮಾಡ್ಕೊಳ್ಳೇಬೇಕಾಗಿರತ್ತೆ. ನೆಕ್ಸ್ಟ್ ಬಂದು ಕ್ಯಾನ್ಸರ್ ಅಂತ ಹೇಳ್ತೀವಿ. ಮುಂಚೆ ಎಲ್ಲ 100% ತುಂಬಾ ದೊಡ್ಡ ಕಾಯಿಲೆ ಕ್ಯಾನ್ಸರ್ ಅಂತ ಹೇಳ್ತಾ ಇದ್ರು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಪ್ರತಿ ಒಂದು ಫ್ಯಾಮಿಲಿ ಮೆಂಬರ್ಸ್ ಅಥವಾ ಪ್ರತಿ ಒಬ್ರು ಅವ್ರಿಗೆ ಕ್ಯಾನ್ಸರ್ ಇದೆಯಂತೆ, ಇವ್ರಿಗೆ ಕ್ಯಾನ್ಸರ್ ಬಂದಿದೆ ಅಂತೆ. ಇದನ್ನ ನಾವು ಕೇಳ್ತಾನೆ ಇದೀವಿ. ನಾನಂತೂ ನಮ್ಮ ವೆಲ್ನೆಸ್ ಸೆಂಟರ್ ಅಲ್ಲಿ, ನ್ಯೂಟ್ರಿಷನ್ ಸೆಂಟರ್ ಅಲ್ಲಿ ತುಂಬಾ ಜನಕ್ಕೆ ನಾನು ಇದನ್ನ ಕೇಳಿದೀನಿ. ಬರೀ ಮುಂಚೆ ಎಲ್ಲ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಹೇಳ್ತಾ ಇದ್ರು, ಅಥವಾ ಕೆಲವೊಂದು ಕ್ಯಾನ್ಸರ್ಗಳ ಅಂತ ಹೇಳ್ತಾ ಇದ್ರು. ಈಗ ಕ್ಯಾನ್ಸರ್ ಅಂತೂ ಎಷ್ಟು ತರ ಕ್ಯಾನ್ಸರ್ಗಳಿದೆ ಅಂತ ಒಂದೊಂದ್ಸರಿ ಈ ಕ್ಯಾನ್ಸರ್ ಇದೆಯಾ ಅಂತ ನಮ್ಗೆನೆ ಒಂಥರ ಕನ್ಫ್ಯೂಷನ್ ಆಗುತ್ತೆ. ಸೊ ಇದು ನಾವು ತಿಳ್ಕೊಬೇಕಾಗಿರೋದು. ಇದನ್ನು ಅಷ್ಟೇನೆ, ಈ ಓವರ್ ವೇಟ್ ಇಂದ, ಈ ಓವರ್ ಫ್ಯಾಟ್ ಇಂದ ಇದೆಲ್ಲ ಆಗೋ ಚಾನ್ಸಸ್ ಇರುತ್ತೆ. ಸೊ ಆದಷ್ಟು ನಾವು ಫೋಕಸ್ ಮಾಡಬೇಕಾಗತ್ತೆ. ಅಂದ್ರೆ ತಿಳ್ಕೊಂಡ್ರಿ ಅಲ್ವಾ? ಸೊ ಓವರ್ ವೇಟ್ ಇಂದ ಏನೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಅಂತ. ಸೊ ನೀವೇನಾದ್ರು ಓವರ್ ವೇಟ್ ಇತ್ತು ಅಂತ ಅಂದ್ರೆ, ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ ಅಲ್ಲಿ ಯಾರಾದ್ರೂ ಓವರ್ ವೇಟ್ ಇತ್ತು ಅಂತ ಅಂದ್ರೆ, ಫ್ರೆಂಡ್ಸ್ ಓವರ್ ವೇಟ್ ಇತ್ತು ಅಂತ ಅಂದ್ರೆ, ನನ್ನ ಮೆಸೇಜ್ನ ಅವ್ರಿಗೆ ಫಾರ್ವರ್ಡ್ ಮಾಡಿ. ಯಾರಿಗೆ ಸೀರಿಯಸ್ ಆಗಿ ವೇಟ್ ಲಾಸ್ ಮಾಡ್ಕೋಬೇಕು ಅಂತ ಇಂಟ್ರೆಸ್ಟ್ ಇದ್ರೆ ನನ್ನ ನಂಬರ್ಗೆ ಕಾಲ್ ಮಾಡಿ.